ನಿಮಗೆ ಹೊಟ್ಟೆ ಹಸಿದ್ರೆ ಕೂಡಲೇ ಆನ್ಲೈನ್ ಫುಡ್ ಡೆಲಿವರಿ ಆಪ್ಗಳನ್ನು ಬಳಸಿ ತಿಂಡಿ ಊಟವನ್ನ ಆರ್ಡರ್ ಮಾಡ್ಕೊಳ್ತೀರಾ. ಅವರು ಇನ್ ಟೈಮ್ಗೆ ನಿಮಗಿಷ್ಟವಾದಂಥ ಆಹಾರವನ್ನ ತಂದು ಕೊಡ್ತಾರೆ. ಝೊಮ್ಯಾಟೊ, ಸ್ವಿಗ್ಗಿ, ಉಬರ್ ಈಟ್ಸ್ ನಂತಹ ಫುಡ್ ಡೆಲಿವರಿ ಕಂಪನಿಗಳಿಂದ ಉದ್ಯೋಗವನ್ನ ಏನೋ ಸಿಕ್ಬಿಟ್ಟಿದೆ. ಆದರೆ ಈ ಸಂಸ್ಥೆಗಳಿಂದ ತಮಗೆ ಶೋಷಣೆ ಆಗ್ತಾ ಇದೆ ಎಂದು ಇದೀಗ ಧ್ವನಿ ಎದ್ದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಮೆಟ್ರೋ ಸಿಟಿ ಮಹಾನಗರಗಳಲ್ಲಿ ಫುಡ್ ಡೆಲಿವರಿ ಹುಡುಗರು ನಿಮಗಿಷ್ಟವಾದ ತಿಂಡಿ ಊಟವನ್ನ ನೀವು ಹೇಳಿದ ಹೋಟೆಲ್, ರೆಸ್ಟೋರೆಂಟ್ಗಳಿಂದ ತಂದು ಕೊಡ್ತಾರೆ. ಅವರು ದಿನಕ್ಕೆ ಕನಿಷ್ಠ 16 ಗಂಟೆ ದುಡಿದ್ರೂ ಕೈ ತುಂಬಾ ಇನ್ಸೆಂಟಿವ್ ಸಿಗಲ್ವಂತೆ. ಝೊಮ್ಯಾಟೊ, ಸ್ವಿಗ್ಗಿ, ಊಬರ್ ಈಟ್ಸ್ ನಂತಹ ಆಂಡ್ರಾಯ್ಡ್ ಆಪ್ ಆಧಾರಿತ ಆನ್ಲೈನ್ ಫುಡ್ ಡೆಲಿವರಿ ಅಗ್ರಿಗೇಟರ್ಗಳಿಂದ ತಮಗೆ ಅನ್ಯಾಯವಾಗ್ತಾ ಇದೆ ಅಂತಾರೆ. ನಮಗೆ ತುಂಬಾ ಶೋಷಣೆ ಆಗ್ತಿದೆ. ಪ್ರತಿ ತಿಂಗಳ ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ 6 ಸಲ ರೇಟ್ ಕಾರ್ಡ್ ಚೇಂಜ್ ಮಾಡ್ತಾರೆ. ನಾವು ದುಡಿತಿರೋದು ನಮಗೆ ಮೇನ್ ಇನ್ಸೆಂಟಿವ್ ಬೇಕು. ಇನ್ಸೆಂಟಿವ್ಗೆ ತುಂಬ ಹೊಡೆತಗಳು ಬೀಳ್ತಿದೆ. ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಮನುಷ್ಯರು ಸರ್, ನಾವು ಕತ್ತೆಗಳಲ್ಲ. ನಾವು ದುಡಿತೀವಿ, ದುಡಿಯೋ ಪ್ರತಿಫಲ ನಮಗೆ ಸಿಗಬೇಕು. ಕಂಪ್ನಿಗಳು ಮಾತಾಡೋ ರೆಸ್ಪಾನ್ಸ್ ತಗೊಳ್ಳಲ್ಲ ಸರ್. ಯಾರಂತ ನಮಗೆ ಓನರ್ ಯಾರು ಗೊತ್ತಿಲ್ಲ, ಮ್ಯಾನೇಜರ್ ಯಾರಂತ ಗೊತ್ತಿಲ್ಲ, ನಮ್ಮ ಟಿ ಎಲ್ ಯಾರಂತ ಗೊತ್ತಿಲ್ಲ. ಈಗ ನಾನು ಒಬ್ಬ ಟಿ ಶರ್ಟ್ ಇದೆ, ನನ್ನ ಹತ್ರ ಬ್ಯಾಗ್ ಇದೆ, ಅಷ್ಟೇ ನಾನು ಝೊಮ್ಯಾಟೊದಲ್ಲಿ ಕೆಲಸ ಮಾಡೋದು. ಪ್ರೂಫ್ ಅನ್ನೋದೇನಿಲ್ಲ, ಆ ಪ್ರೂಫ್ ಬೇಕು. ನಗರದಲ್ಲಿ ಸುಮಾರು 58,000 ಡೆಲಿವರಿ ಪಾರ್ಟ್ನರ್ಗಳಿದ್ದಾರೆ. ಹಾಸನ, ತುಮಕೂರು, ಮೈಸೂರು, ಮಂಗಳೂರು, ಕಲಬುರಗಿ ಸೇರಿದಂತೆ ಹಲವೆಡೆ ಫುಡ್ ಡೆಲಿವರಿ ಸೇವೆ ಇದೆ. ಡೆಲಿವರಿ ಏಜೆಂಟ್ ಅಥವಾ ಡೆಲಿವರಿ ಪಾರ್ಟ್ನರ್ಗಳಾಗಿ ಕೆಲಸ ಮಾಡೋ ಹುಡುಗರಿಗೆ ಯಾವುದೇ ಸಂಬಳವಿಲ್ಲ, ಕೇವಲ ಇನ್ಸೆಂಟಿವ್ ಮಾತ್ರ. ಒಂದು ಫುಡ್ ಆರ್ಡರ್ ಡೆಲಿವರಿ ಮಾಡಿದ್ರೆ 20 ರಿಂದ 30 ರೂಪಾಯಿ ಸಿಗುತ್ತೆ. ಜೀವಕ್ಕೆ ಭದ್ರತೆ ಇಲ್ಲ ಎಂದು ಅಳಲು ತೋಡ್ಕೊಳ್ತಾರೆ. ಬೆಂಗಳೂರಿನಾದ್ಯಂತ ನಾವು ನೋಡೋದು ಆಲ್ಮೋಸ್ಟ್ ಒಂದು 80% ಅಷ್ಟು ಹುಡುಗರು ಫುಲ್ ಟೈಮ್ ಮಾಡೋರು ಇದ್ದಾರೆ. ಇದ್ರ ಮೇಲೆ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋರು ಇದ್ದಾರೆ. ಇದು ರಿಯಾಲಿಟಿ. ಸರ್ಕಾರ ಇವತ್ತು ಈ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಏನಿದ್ದಾರೆ ಇವರ ಒಂದು ಸಮಸ್ಯೆಗಳನ್ನ ಕೇಳಿಸ್ಕೋಬೇಕು. ಇವ್ರನ್ನ ಕಾರ್ಮಿಕರು ಅಂಥೇಳಿ ಡಿಕ್ಲೇರ್ ಮಾಡಬೇಕು. ಮತ್ತು ಈ ಕಂಪನಿಗಳಿಗೆ ಸರಿಯಾದಂಥ ಒಂದು ನಿಬಂಧನೆಗಳನ್ನ ತರಬೇಕು, ನಿಯಮಾವಳಿಗಳನ್ನ ತರಬೇಕು ಈ ಹುಡುಗರನ್ನ ನಡೆಸ್ಕೊಳ್ಳೋ ದಿಕ್ಕಿನಲ್ಲಿ. ಸೊ ಈ ದಿಕ್ಕಿನಲ್ಲಿ ನಾವು ಇವ್ರನ್ನ ಸಂಘಟನೆ ಮಾಡ್ತಾ ಹೋರಾಟನ ಮುಂದುವರಿಸಬೇಕು ಅಂತೇಳಿ ನಾವು ಮುಂದಾಗಿದ್ದೀವಿ. ಫುಡ್ ಡೆಲಿವರಿ ಪಾರ್ಟ್ನರ್ಗಳಿಗೆ ಅಗ್ರಿಗೇಟರ್ ಸಂಸ್ಥೆಗಳು ಸೂಕ್ತ ಸಂಬಳದ ಜೊತೆಗೆ ಪ್ರೋತ್ಸಾಹಧನ ನೀಡಬೇಕಿದೆ. ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು.